ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಯಾರೆಲ್ಲ ಬಿಕಾಮ್ ಫಸ್ಟ್ ಸೆಮಿಸ್ಟರ್ಗೆ ಅಡ್ಮಿಷನನ್ನು ಮಾಡಿದಾರಲ್ಲ, ಸೊ ಅವರಿಗೆ ಒಂದು ಸಬ್ಜೆಕ್ಟ್ ಇದೆ ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ದಲ್ಲಿ ಯೂನಿಟ್ ಇದೆ ನೋಡ್ರಿ, ಒಂದು ಯೂನಿಟ್ ರಾಯಲ್ಟಿ ಅಕೌಂಟ್ಸ್ ಅಂತ ಯೂನಿಟ್ ಇದೆ. ಓಕೆ, ಸೊ ರಾಯಲ್ಟಿ ಅಕೌಂಟ್ಸ್ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಈ ಪ್ರಾಬ್ಲಮ್ ಇರೋದ 2023 ಇಯರ್ ಕ್ವಶನ್ ಪೇಪರ, ಓಲ್ಡ್ ಕ್ವಶನ್ ಪೇಪರ್ ಇದೆ, PP ಓಲ್ಡ್ ಕ್ವಶನ್ ಪೇಪರ. ಓಕೆ, ಸೊ 5 ಮಾರ್ಕ್ಸ್ಗೆ ಪ್ರಾಬ್ಲಮ್ಸನ್ನು ಕೇಳಿದ್ದಾರೆ. ಸೊ ಅವಾಗ 2023ಯಲ್ಲಿ NEP ಸಿಲೆಬಸ್ ಇತ್ತು, ಬಟ್ ಇವಾಗ SCP ಸಿಲೆಬಸ್ ಇದೆ. ಓಕೆ, ಸೊ SCP ಸಿಲೆಬಸ್ ಇದೆ. ಸೊ ನಿಮ್ದು 100 ಮಾರ್ಕ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ಗೆ ಇರುತ್ತೆ. ಸೊ 20 ಮಾರ್ಕ್ಸ್ ಏನಿರುತ್ತೆ 100 ಮಾರ್ಕ್ಸ್ದಲ್ಲಿ ಇಂಟರ್ನಲ್ ಇರುತ್ತೆ. ಓಕೆ, ಇಂಟರ್ನಲ್ ಮಾರ್ಕ್ಸ್ 20, ರಿಮೈನಿಂಗ್ 80 ಮಾರ್ಕ್ಸ್ ನೀವು ಎಕ್ಸಾಮನ್ನು ಬರೀಬೇಕು. ಓಕೆ, ಸೊ ಈ ಒಂದು ಪ್ರಾಬ್ಲಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ, ಈಸಿಲಿ ನೀವು ರಾಯಲ್ಟಿ ಪೇಬಲ್ ಚಾರ್ಟನ್ನು ಸಾಲ್ವ್ ಮಾಡ್ಬೋದು. ಓಕೆ, ಸೊ ನೋಡಿರಿ, ಕ್ವಶನ್ ನಂಬರ್ 4 ಅಂತ ಇದೆ. ಸೊ 2023 ಇಯರ್ದ ಕ್ವಶನ್ ಪೇಪರ, ಓಲ್ಡ್ ಕ್ವಶನ್ ಪೇಪರ್ ಇದೆ. ಸೊ NEP ಇದ್ದವ್ರಿಗೂ ಹೆಲ್ಪ್ ಆಗುತ್ತೆ, SCP ಇವಾಗ ಯಾರು ಸ್ಟಡಿ ಮಾಡ್ತಾ ಇದ್ದಾರಲ್ಲ ಬಿಕಾಮ್ ಫಸ್ಟ್ ಸೆಮಿಸ್ಟ್ರಿಗೆ 2025 ಇಯರ್ದಲ್ಲಿ, ಸೊ ಅವ್ರಿಗೆ ಕೂಡ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಈಗ ಪ್ರಾಬ್ಲಮ್ ನೋಡಿರಿ, USW ಮೈನಿಂಗ್ ಲಿಮಿಟೆಡ್ ಟುಕ್ ಎ ಲೀಸ್ ಫಾರ್ 5 years at a royalty of ₹3 per ton of coal raised. The minimum rent agreed was 70,000 per annum with a right to recover the short workings in the next 3 years ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ದ ಔಟ್ಪುಟ್ ಫಾರ್ ದ ಫಸ್ಟ್ 5 years ವೇರ್ ಆ್ಯಸ್ ಫಾಲೋಸ್ ಅಂತ ಹೇಳ್ತಾರೆ. ಓಕೆ, ಒಂದು ಸೈಡ್ ಇಯರ್ ಕೊಟ್ಟಿದ್ದಾರೆ ನೋಡ್ರಿ, ಇಯರ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಆ್ಯಂಡ್ ಫೋರ್ತ್ ಇಯರ್, ಲಾಸ್ಟ್ 1 year, 5th year ಕೊಟ್ಟಿದ್ದಾರೆ. ಓಕೆ, ಸೊ ಔಟ್ಪುಟ್ ಇನ್ ಟನ್ಸ್ ಕೊಟ್ಟಿದ್ದಾರೆ ನೋಡ್ರಿ, 15,000, 23,000, ನೆಕ್ಸ್ಟ್ ಒನ್ 30,000, ನೆಕ್ಸ್ಟ್ ಒನ್ 35,000, ನೆಕ್ಸ್ಟ್ ಒನ್ 40,000. ಸೊ ಈ ಥರ ಔಟ್ಪುಟ್ ಇನ್ ಟರ್ನ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಏನು ಕ್ಯಾಲ್ಕುಲೇಟ್ ಮಾಡಂತಾರೆ, ಯು ಹ್ಯಾವ್ ಟು ಫೈಂಡ್ ಔಟ್, ಪ್ರಿಪೇರ್ ರಾಯಲ್ಟಿ ಚಾರ್ಟನ್ನು ಪ್ರಿಪೇರ್ ಮಾಡಿರಿ ಅಂತ ಹೇಳ್ತಾರೆ. ಸೊ ಏನಿಲ್ಲ, ಪ್ರಾಬ್ಲಮ ಸಿಂಪಲ್ ಇದೆ, ನೀವು ಈಸಿಲಿ ಈ ಪ್ರಾಬ್ಲಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು. ಓಕೆ, ಸೊ ನಾ ಒಂದು ವೇ ಹೇಳ್ತೇನೆ, ಸೊ ಈಸಿಲಿ ನೀವು ಏನು ಮಾಡ್ಬೋದು, ಪ್ರಾಬ್ಲಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ನೋಡೋಣ ಪ್ರಾಬ್ಲಮ್ ಯಾವ ಥರ. ಈ ಥರ ಪ್ರಾಬ್ಲಮ್ ಇದೆ. ಸೊ ಇದನ್ನು ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ಅಬ್ಸರ್ವ್ ಮಾಡಬೇಕು ನೀವು. ಓಕೆ, ಸೊ ಯಾವೆಲ್ಲ ಪಾಯಿಂಟ್ಸ್ ಅಬ್ಸರ್ವ್ ಮಾಡಬೇಕಂದ್ರೆ, ಸೊ ಈಗ ನೋಡಿರಿ, ರಾಯಲ್ಟಿ ಆಫ್ ರುಪೀಸ್ ಎಷ್ಟಿದೆ ಅನ್ನೋದು ಅಬ್ಸರ್ವ್ ಮಾಡಬೇಕು. ಓಕೆ, ರಾಯಲ್ಟಿ ಆಫ್ ರುಪೀಸ್ ಎಷ್ಟಿದೆ, 3 per ton ಕೋಲ್ ರೈಸ್ಡ್ ಅಂತಿದೆ. ಓಕೆ, ನೆಕ್ಸ್ಟ್ ಒಂದು ಅಬ್ಸರ್ವ್ ಮಾಡಬೇಕಾಗಿರೋ ಪಾಯಿಂಟ್ ಯಾವುದಂದ್ರೆ, ಮಿನಿಮಮ್ ರೆಂಟ್ ಎಷ್ಟು ಕೊಟ್ಟದಾರು ನೋಡಬೇಕು. ಓಕೆ, ಸೊ ಮಿನಿಮಮ್ ರೆಂಟ್ ಎಷ್ಟಿದೆ, ಎವ್ರಿ ಇಯರ್ 70,000 per annum ಅಂತಿದೆ. ಓಕೆ, ಮಂತ್ ಕೊಟ್ಟಿರಂದ್ರೆ ಇಂಟು 12 ಮಾಡಬೇಕು. ಓಕೆ, 70,000 per annum ಇದೆ. ಎಲ್ಲ ಇಯರ್ದಲ್ಲಿ ಮಿನಿಮಮ್ ರೆಂಟ್ ಸೇಮ್ ಇರುತ್ತೆ. ಓಕೆ, ಸೊ ಯಾವಾಗ ಚೇಂಜಸ್ ಆಗುತ್ತೆ, ಯಾವ ಇಯರ್ದಲ್ಲಿ ಸ್ಟ್ರೈಕ್ಔಟ್ ಇಯರ್ ಇರುತ್ತಲ್ಲ, ಸೊ ಅವಾಗಷ್ಟೇ ಚೇಂಜಸ್ ಆಗುತ್ತೆ. ಸೊ ಅದರ್ವೈಸ್ ಚೇಂಜ್ ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಶಾರ್ಟ್ ವರ್ಕಿಂಗ್ ಏನಾದರೂ ಯಾವ ಇಯರ್ದಾಗೋದು ಬತ್ತಂದರೆ, ಸೊ ಅದನ್ನು ರಿಕವರಿ ಯಾವ ಥರ ಮಾಡಂತ ಹೇಳಿದರೆ, ಶಾರ್ಟ್ ವರ್ಕಿಂಗ್ ಈಸ್ ರಿಕವರಿ ಇನ್ ದ ನೆಕ್ಸ್ಟ್ 3 years ಅಂತ ಹೇಳ್ತಾರೆ. ಸಪೋಸ್ ಶಾರ್ಟ್ ವರ್ಕಿಂಗ್ ಏನಾದರೂ ಬತ್ತಂದರೆ ಅದು ನೆಕ್ಸ್ಟ್ ನಾವು 3 years ರಿಕವರಿ ಮಾಡಬೇಕು. ಸಪೋಸ್ ರಿಕವರಿ ಆದರೆ ಓಕೆ, ರಿಕವರಿ ಆಗಲಿಲ್ಲ ಅಂದ್ರೆ ಈ ರಿಕವರೇಬಲ್ ಅಮೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಸರ್ಪ್ಲಸ್ದಲ್ಲಿ ಅಮೌಂಟಲ್ಲಿ ಇದನ್ನ ಅಮೌಂಟ ರಿಕವರಿ ಮಾಡಬೇಕು. ಓಕೆ, ಸೊ ಏನಿಲ್ಲ, ಇಷ್ಟು ಪ್ರಾಬ್ಲಮ್ ಇದೆ. ನಮಗೇನು ಕೇಳಿದ್ದಾರೆ, ಪ್ರಿಪೇರ್ ಎ ರಾಯಲ್ಟಿ ಚಾರ್ಟ್ ಅಂತ ಕೇಳಿದ್ದಾರೆ. ಓಕೆ, ಸೊ ಏನು ಮಾಡೋಣ, ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಏನು ಮಾಡಿ, ಸೊಲ್ಯೂಷನ್ ಅಂತೇಳಿ ಹೆಡ್ಡಿಂಗ್ ಕೊಡ್ರಿ, ಅಥವಾ ಆನ್ಸರ್ ಅಂತೇಳಿ ನೀವು ಮೆನ್ಷನ್ ಮಾಡಬೇಕು. ಸೊ ರಾಯಲ್ಟಿ ಪೇಬಲ್ ಚಾರ್ಟ್ ಅಂತೇಳಿ ಮೆನ್ಷನ್ ಮಾಡಿರಿ. ನಂತರ ನೋಡ್ರಿ, ಇಲ್ಲಿ ಜಸ್ಟ್ ಏನಿಲ್ಲ, ಪ್ರಾಬ್ಲಮ್ದಾಗ ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರಲ್ಲ ನೀಟಾಗಿ ಅಬ್ಸರ್ವ್ ಮಾಡಿರಿ, ಅದನ್ನು ಅಮೌಂಟ ಬರೆಯೋದಿರುತ್ತೆ. ಓಕೆ, ಸೊ ಫಸ್ಟ್ ಈಗ ನೋಡಿರಿ ಪ್ರಾಬ್ಲಮ್ದಲ್ಲಿ, ಸೊ ನಾವು ರಾಯಲ್ಟಿ ಪೇಬಲ್ ಚಾರ್ಟ್ ಹಾಕಿದಾಗ ಈ ಥರ ಕಾಲಮ್ಸ್ ಹಾಕಬೇಕು. ಫಸ್ಟ್ ಇಯರ್ ತೆಗೆದುಕೊಳ್ರಿ, ಸೆಕೆಂಡ್ ಕಾಲಮ್ ಔಟ್ಪುಟ್, ನೆಕ್ಸ್ಟ್ ಒನ್ ರಾಯಲ್ಟಿ, ನೆಕ್ಸ್ಟ್ ಒನ್ ಮಿನಿಮಮ್ ರೆಂಟ್, ನೆಕ್ಸ್ಟ್ ಒನ್ ಸರ್ಪ್ಲಸ್, ನೆಕ್ಸ್ಟ್ ಒನ್ ಶಾರ್ಟ್ ವರ್ಕಿಂಗ್ಸ್. ಓಕೆ, ನೆಕ್ಸ್ಟ್ ಒನ್ ಶಾರ್ಟ್ ವರ್ಕಿಂಗ್ಸ್. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ಸ್ದಾಗ ಅಗೇನ್ 2 ಕಾಲಮ್ ಮಾಡಬೇಕಿಲ್ಲ ನೀವು. ಸೊ ಒಂದು
ರಿಕವರಿ, ಇನ್ನೊಂದು ಇರಿಕವರೇಬಲ್ ಅಥವಾ ಅನ್ರಿಕವರೇಬಲ್ ಅಂತಾರೆ. ನೆಕ್ಸ್ಟ್ ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್, ಇಟ್ ಈಸ್ ಎ ಲಾಸ್ಟ್ ಕಾಲಮ್. ಓಕೆ, ಸೊ ಇದೇ ಥರ ಕಾಲಮ್ಗಳು ಮೆನ್ಷನ್ ಮಾಡಿರಿ. ಒಂದೊಂದು ಬುಕ್ಸ್ದಲ್ಲಿ ಸರ್ಪ್ಲಸ್ ಅನ್ನೋದು ಮೆನ್ಷನ್ ಮಾಡಿಲ್ಲ, ಬಟ್ ನೀವು ಮೆನ್ಷನ್ ಮಾಡಿರಿ. ಓಕೆ, ಸೊ ಎದಕ್ಕೆ ಅನ್ನೋದು ಈಗ ಭಾಳ ಹೆಲ್ಪ್ ಆಗುತ್ತೆ ಅದ. ಓಕೆ, ಸೊ ಒಂದೊಂದು ಬುಕ್ಸ್ದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಈಗ ಏನು ಮಾಡಿರಿ, ಇಯರನ್ನು ತೆಗೆದುಕೊಳ್ರಿ. ಸೊ ಎಷ್ಟು ಇಯರ್ ಇದೆ? 1 ಇಯರ್, 2nd ಇಯರ್, 3rd, 4th, 5th ಇಯರ್ ಅದಾವಲ್ಲ. ಸೇಮ್ ಏನು ಮಾಡಿರಿ, ಇಯರ್ಸ್ಗಳನ್ನು ತೆಗೆದುಕೊಳ್ರಿ. 1st ಇಯರ್, 2nd ಇಯರ್, 3rd ಇಯರ್, 4th ಇಯರ್, 5th ಇಯರ್ ಆ್ಯಸ್ ಇಟ್ ಈಸ್ ಪ್ರಾಬ್ಲಮ್ದಾಗ ಏನಿದೆಯಲ್ಲ ಸೊ ಅದನ್ನೇ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಔಟ್ಪುಟ್ ಇನ್ ಟನ್ಸ್ ಅಂತ ತೆಗೆದುಕೊಳ್ರಿ. ಔಟ್ಪುಟ್ ಇನ್ ಟನ್ಸ್. ಓಕೆ, ಸೊ ಫಸ್ಟ್ ಇಯರ್ದ ಔಟ್ಪುಟ್ ಎಷ್ಟಿದೆ? 15,000. ಸೇಮ್ 15,000 ತೆಗೆದುಕೊಳ್ರಿ. ಓಕೆ, ಸೆಕೆಂಡ್ ಇಯರ್ ಔಟ್ಪುಟ್ ಎಷ್ಟಿದೆ? 23,000. ಸೇಮ್ 23,000 ತೆಗೆದುಕೊಳ್ರಿ. ನೆಕ್ಸ್ಟ್ 3rd ಇಯರ್ ಔಟ್ಪುಟ್ ರೀ 30,000 ಇದೆ. ಸೊ ಏನು ಮಾಡಿರಿ, 30,000 ತೆಗೆದುಕೊಳ್ರಿ. ನೆಕ್ಸ್ಟ್ ಇಯರ್ ಔಟ್ಪುಟ್ ರೀ ಎಷ್ಟಿದೆ ನೋಡಿರಿ. ನೆಕ್ಸ್ಟ್ ಇಯರ್ ಔಟ್ಪುಟ 35,000 ಇದೆ. ಓಕೆ, ಸೇಮ್ 35,000 ತೆಗೆದುಕೊಳ್ರಿ. ಲಾಸ್ಟ್ ಇಯರ್ ಔಟ್ಪುಟ್ ಎಷ್ಟಿದೆ? 40,000 ಇದೆ. ಓಕೆ, 40,000 ತೆಗೆದುಕೊಳ್ಳಿ. ಸೇಮ್ ಇಯರ್ ತೆಗೆದುಕೊಂಡಿದ್ವಿ, ನೆಕ್ಸ್ಟ್ ಔಟ್ಪುಟ್ ಕೂಡ ತೆಗೆದುಕೊಂಡಿದ್ದೇವೆ. ಸೊ ಇನ್ನೇನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ರಾಯಲ್ಟಿ ಕಾಲಮ್ದಾಗಿನ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ರಾಯಲ್ಟಿ ಆಫ್ ರುಪೀಸ್ ಎಷ್ಟು ಕೊಟ್ಟಿದ್ದಾರೆ? 3/10 rupees, 3/10 ಅಂತ ಕೊಟ್ಟಿದ್ದಾರೆ. ಸೊ ನೀವು ಏನು ಮಾಡಬೇಕಂದ್ರೆ, ಸೊ ಈಗ ನೋಡ್ರಿ, ಸೊ ರಾಯಲ್ಟಿ ಆಟ್ ರುಪೀಸ್ ಅಂತ ಕೊಡ್ರಿ. ಆಟ್ ರುಪೀಸ್ ಎಷ್ಟಿದೆ? 3/10. ಪ್ರತಿಯೊಂದು ಟನ್ಗೆ ರುಪೀಸ್ 3 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನಿಲ್ಲ, ಇಲ್ಲಿ ಏನು ಮಾಡಬೇಕಂದ್ರೆ ರಾಯಲ್ಟಿ ಕಾಲಮ್ದಾಗಿಂದ ಅಮೌಂಟ್ ಬೇಕಾದರೆ ನಾವು ಏನು ಮಾಡಬೇಕಂದ್ರೆ ಔಟ್ಪುಟ್ ಇಂಟು ರಾಯಲ್ಟಿ ರುಪೀಸ್ ಮಾಡಬೇಕು. ಓಕೆ, ಸೊ ಔಟ್ಪುಟ್ ಎಷ್ಟಿದೆ? 15,000 ಇದೆ. ಸೊ ಫಸ್ಟಿಗೆ ಇಲ್ಲಿ ನೋಡ್ರಿ, ಔಟ್ಪುಟ್ ಎಷ್ಟಿದೆ? 15,000 ಇದೆ. ಓಕೆ, ಸೊ 15,000 ಇಂಟು 3 ಮಾಡಬೇಕು. ಓಕೆ, ಎಷ್ಟು ಬರುತ್ತೆ? 45,000 rupees ಬರುತ್ತೆ. ಓಕೆ, ಸೊ ಈ 45,000 ಏನು ಮಾಡಬೇಕು? ಯು ಹ್ಯಾವ್ ಟು ಮೆನ್ಷನ್ ಫಸ್ಟ್ ಇಯರ್ದಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಸೇಮ್ 23,000 ಇಂಟು 3 ಮಾಡಿ 69,000 ಬರುತ್ತೆ. 30,000 ಇಂಟು 3 ಮಾಡಿರಿ 90,000 ಬರುತ್ತೆ. 35,000 ಇಂಟು 3 ಮಾಡಿರಿ 1,05,000 ಬರುತ್ತೆ. ನೆಕ್ಸ್ಟ್ ಲಾಸ್ಟ್ 40,000 ಇಂಟು 3 ಮಾಡಿರಿ ಎಷ್ಟು ಬರುತ್ತೆ? 1,20,000 ಬರುತ್ತೆ. ಸಿಂಪಲ್ ಆಗಿ ಆ ರಾಯಲ್ಟಿ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇನ್ನೇನಿದೆ, ಮಿನಿಮಮ್ ರೆಂಟ ಪ್ರಾಬ್ಲಮ್ದಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, 70,000 per annum ಅಂತಿದೆ. ಓಕೆ, ಸೊ ಎಲ್ಲ ಇಯರ್ದಾಗ ಮಿನಿಮಮ್ ರೆಂಟ್ ಎಷ್ಟಿದೆ? 70,000 ಇದೆ ಅಂತ ಹೇಳ್ತಾರೆ. ಓಕೆ, ಸೊ ಏನು ಮಾಡ್ಬೇಕಾದ್ರೆ ನೀವು ಎಲ್ಲ ಇಯರ್ದಾಗೂ 70,000 70,000 70,000 70,000 70,000 ತೆಗೆದುಕೊಳ್ಬೇಕು. ಓಕೆ, ಸೊ ಯಾವಾಗ ಚೇಂಜ್ ಆಗುತ್ತೆ ಅಂದರೆ ಇದು ಮಿನಿಮಮ್ ರೆಂಟ್ ಅನ್ನೋದು ಯಾವುದೋ ಒಂದು ಇಯರ್ದಾಗ ಸ್ಟ್ರೈಕ್ ಔಟ್ ಇಯರ್ ಅಂತ ಕೊಟ್ಟಿರ್ತಾರೆ. ಸೊ ಅವಾಗಷ್ಟೇ ಚೇಂಜ್ ಆಗುತ್ತೆ, ಅದರ್ವೈಸ್ ನಾಟ್ ಚೇಂಜಸ್. ಸೊ ಚೇಂಜಸ್ ಅನ್ನೋದು ಆಗೋದಿಲ್ಲ ಅದು. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸರ್ಪ್ಲಸ್ ಕಾಲಮ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸರ್ಪ್ಲಸ್ದಲ್ಲಿ ನೋಡ್ರಿ, ಸೊ ಒಂದು ಪಾಯಿಂಟ್ ನೀವು ನೆನಪಿಟ್ಕೋರಿ, ರಾಯಲ್ಟಿ ಮತ್ತು ಮಿನಿಮಮ್ ರೆಂಟ್ಗೆ ಕಂಪ್ಯಾರಿಸನ್ ಮಾಡ್ಕೋತ ಹೋಗ್ಬೇಕು. ಓಕೆ, ಸೊ ಯಾವಾಗಲೂ ರಾಯಲ್ಟಿ ಅಮೌಂಟ್ ಜಾಸ್ತಿ ಇರಬೇಕ್ರೆ, ರಾಯಲ್ಟಿ ಅಮೌಂಟ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇರಬೇಕು. ಅಂದರೆ ಮಿನಿಮಮ್ ರೆಂಟ್ ಕಡಿಮೆ ಇರಬೇಕು, ರಾಯಲ್ಟಿ ಅಮೌಂಟ್ ಜಾಸ್ತಿ ಇರಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ಸರ್ಪ್ಲಸ್ ಆಗುತ್ತೆ. ಸೊ ಓಕೆ, ಸೊ ಇಲ್ಲಿ ಫಸ್ಟ್ ಇಯರ್ದಲ್ಲಿ ಅಬ್ಸರ್ವ್ ಮಾಡಿರಿ, ರಾಯಲ್ಟಿ ಅಮೌಂಟ್ ಎಷ್ಟಿದೆ ರೀ? 45,000 ಇದೆ. ಓಕೆ, ಸೊ ಮಿನಿಮಮ್ ರೆಂಟು 70,000 ಇದೆ. ಅಂದರೆ ರಾಯಲ್ಟಿ ಅಮೌಂಟ ಮಿನಿಮಮ್ ರೆಂಟ್ಗಿಂತ ಕಡಿಮೆ ಆಯಿತು ಅಂದರೆ ಅದೇನು? ಶಾರ್ಟ್ ವರ್ಕಿಂಗ್. ಇವು ಎರಡು ಕಾಲಮ ಎಟ್ ಎ ಟೈಮ್ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗ್ಬೇಕು. ಸೊ ಅದೇನಾಗುತ್ತೆ? ಶಾರ್ಟ್ ವರ್ಕಿಂಗ್. ಈಗ ನೋಡಿರಿ, ಈಗ ರಾಯಲ್ಟಿ ಅಮೌಂಟ ಜಾಸ್ತಿ ಇತ್ತಂದ್ರೆ ಮಿನಿಮಮ್ ರೆಂಟ್ಗಿಂತ, ಸೊ ರಾಯಲ್ಟಿ ಅಮೌಂಟ್ ಮೋರ್ ದೆನ್ ಮಿನಿಮಮ್ ರೆಂಟ್. ಓಕೆ, ಸೊ ರಾಯಲ್ಟಿ ಅಮೌಂಟ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇತ್ತಂದರೆ ಅದು ಸರ್ಪ್ಲಸ್ ಆಗುತ್ತೆ. ಓಕೆ, ರಾಯಲ್ಟಿ ಅಮೌಂಟ ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇತ್ತಂದರೆ ಶಾರ್ಟ್ ವರ್ಕಿಂಗ್ ಆಗುತ್ತೆ. ಸೊ ಫಸ್ಟ್ ಇಯರ್ದಲ್ಲಿ ನೋಡಿರಿ, 45,000 ರಾಯಲ್ಟಿ ಅಮೌಂಟ್ ಇದೆ, 70,000 ಮಿನಿಮಮ್ ರೆಂಟ್ ಇದೆ. ಯಾವುದು ಜಾಸ್ತಿ ಇದೆ ಇಲ್ಲಿ? ಮಿನಿಮಮ್ ರೆಂಟ್ ಜಾಸ್ತಿ ಇದೆ. ಎಷ್ಟು ಅಮೌಂಟ್ ಜಾಸ್ತಿ ಇದೆ? 25,000 ಜಾಸ್ತಿ ಇದೆ. ಸೊ ಅದಕ್ಕಾಗಿ ಇದನ್ನು ಶಾರ್ಟ್ ವರ್ಕಿಂಗ್ ಕಾಲಮ್ದಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಕ್ಲಾರಿಟಿ ಆಯ್ತಲ್ಲ? ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ರಾಯಲ್ಟಿ ಅಮೌಂಟ್ ಎಷ್ಟಿದೆ? ನೆಕ್ಸ್ಟ್ ಇಯರಲ್ಲಿ 69,000 ಇದೆ. ಮಿನಿಮಮ್ ರೆಂಟು 70,000 ಇದೆ. ಸೊ ಯಾವ್ದು ಜಾಸ್ತಿ ಆಯಿತು? ಈಗ ಮಿನಿಮಮ್ ರೆಂಟ್ ಜಾಸ್ತಿ ಆಯ್ತಲ್ಲ. ಸೊ ಎಷ್ಟು ಜಾಸ್ತಿ ಆಯಿತು? 1,000 ಜಾಸ್ತಿ ಆಯಿತು.
ಸೊ 69,000 ರಾಯಲ್ಟಿ ಇದೆ, ಮಿನಿಮಮ್ ರೆಂಟ್ 70,000 ಇದೆ. 1,000 ಮಿನಿಮಮ್ ರೆಂಟ್ ಜಾಸ್ತಿ ಆಗೋದ್ರಿಂದ ಸೊ ಯು ಹ್ಯಾವ್ ಟು ಮೆನ್ಷನ್ ಶಾರ್ಟ್ ವರ್ಕಿಂಗ್ ಸೆಕೆಂಡ್ ಇಯರ್ದಾಗ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿ. ಸೊ ನೆಕ್ಸ್ಟ್ 90,000 ಏನಿದೆ ರಾಯಲ್ಟಿ ಅಮೌಂಟ್ ಇದೆ, ಶಾರ್ಟ್ ಮಿನಿಮಮ್ ರೆಂಟ್ ರೀ 70,000 ಇದೆ. ಈಗ 90,000 ಜಾಸ್ತಿ ಐತಿಲ್ಲ ರೀ, ಮಿನಿಮಮ್ ರೆಂಟ್ಗಿಂತ 90,000 ಅಮೌಂಟ ಜಾಸ್ತಿ ಐತೆ ಅಂದ್ರೆ ಮಿನಿಮಮ್ ರೆಂಟ್ ರಾಯಲ್ಟಿ ಅಮೌಂಟ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇತ್ತಂದ್ರೆ ಅದೇನಾಗುತ್ತೆ, ಸರ್ಪ್ಲಸ್ ಆಗುತ್ತೆ. ಸೊ ಎಷ್ಟು ಆಯ್ತು ನೋಡ್ರಿ ಸರ್ಪ್ಲಸ್, 90,000ದಲ್ಲಿ 70,000 ಮೈನಸ್ ಮಾಡಿ ಎಷ್ಟು ಉಳಿತ 20,000 ಜಾಸ್ತಿ ಐತಲ್ಲ. ನೆಕ್ಸ್ಟ್ ನೋಡಿ ಅದನ್ನ ಸರ್ಪ್ಲಸ್ ಕಾಲಮ್ನಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಒನ್ 1,05,000 ರಾಯಲ್ಟಿ ಇದೆ, ಮಿನಿಮಮ್ ರೆಂಟ್ 70,000 ಇದೆ. ಸೊ ರಾಯಲ್ಟಿ ಅಮೌಂಟ್ ಜಾಸ್ತಿ ಐತಿಲ್ಲ ರೀ, 1,05,000 ಮೈನಸ್ 70,000 ಮಾಡಿದ್ರೆ ಎಷ್ಟು ಬರುತ್ತೆ, 35,000 ರುಪೀಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್ ನೋಡಿ 1,20,000 ಇದೆ, ಮಿನಿಮಮ್ ರೆಂಟ್ ಎಷ್ಟಿದೆ 70,000 ಇದೆ. ಸೊ ಯಾವ್ದು ಜಾಸ್ತಿ ಐತಿ, ಈಗ ರಾಯಲ್ಟಿ ಅಮೌಂಟ್ ಜಾಸ್ತಿ ಐತಿಲ್ಲ ರೀ, 1,20,000ದಲ್ಲಿ ಮಿನಿಮಮ್ ರೆಂಟ್ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ, 50,000 ಬರುತ್ತೆ. ಸೊ ಈ ಥರ ಪ್ರತಿಯೊಂದು ಇಯರ್ದ ಸರ್ಪ್ಲಸ್ ಮತ್ತು ಶಾರ್ಟ್ ವರ್ಕಿಂಗ ಕ್ಯಾಲ್ಕುಲೇಟ್ ಮಾಡ್ಕೋತಾ ಹೋಗ್ಬೇಕು. ಓಕೆ, ಸೊ ಇನ್ನು ಇಂಪಾರ್ಟೆಂಟ್ ನೋಡ್ರಿ, ಇನ್ನು ಯಾವ ಕಾಲಮ್ ಇಂಪಾರ್ಟೆಂಟ್ ಅಂದರೆ ಶಾರ್ಟ್ ವರ್ಕಿಂಗ್ಸ್ದಾಗ ರಿಕವರಿ ಮತ್ತು ಇರ್ರಿಕವರೇಬಲ್ ಅಥವಾ ಅನ್ರಿಕವರೇಬಲ್ ಕೂಡ ಅಂತಾರೆ. ಓಕೆ, ಶಾರ್ಟ್ ವರ್ಕಿಂಗ್ಸ್ನ ಇನ್ನೊಂದು ಅನದರ್ ನೇಮ್ ಏನಂದರೆ ಡೆಪ್ಸಿಟ್ ಅದು ಕೂಡ ಅಂತಾರೆ. ಶಾರ್ಟ್ ವರ್ಕಿಂಗ್ ಅಂದ್ರೂ ಒಂದೇ, ಡೆಪ್ಸಿಟ್ ಕೂಡ ಅಂದ್ರೂ ಒಂದೇ. ಓಕೆ, ಸೊ ನಮಗೀಗ ಕಂಡೀಷನ್ ಕೊಟ್ಟಿದ್ದಾರೆ ನೋಡ್ರಿ ಅವರ ಪ್ರಾಬ್ಲಮ್ದಲ್ಲಿ, ಏನಾದರೂ ನೀವು ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಬೇಕಾಗಿತ್ತಂದರೆ ನೆಕ್ಸ್ಟ್ 3 ಇಯರ್ಸ್ದಾಗ ಮಾತ್ರ ರಿಕವರಿ ಮಾಡಬೇಕು. ಈ ಥರ ಕಂಡೀಷನ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಇದು ಪ್ರತಿಯೊಂದು ಪ್ರಾಬ್ಲಮ್ಗೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಶಾರ್ಟ್ ವರ್ಕಿಂಗಿಂದ ನೆಕ್ಸ್ಟ್ 3 ಇಯರ್ಸ್ ಅಂತ ಹೇಳ್ತಾರೆ. ಏನಾದರೂ ಶಾರ್ಟ್ ವರ್ಕಿಂಗ್ ಬಂತಂದರೆ ಸರ್ಪ್ಲಸ್ದಲ್ಲಿ ನೆಕ್ಸ್ಟ್ 3 ಇಯರ್ಸ್ ಒಳಗಾಗಿ ಅದನ್ನ ರಿಕವರಿ ಮಾಡಿರಿ ಅಂತ ಹೇಳ್ತಾರೆ. ಸೊ ಹಂಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿರಿ, ಫಸ್ಟ್ ಏನು ಮಾಡಬೇಕಂದ್ರೆ ಈಗ ಶಾರ್ಟ್ ವರ್ಕಿಂಗ್ ಎಲ್ಲಿದೆ, ಈ ಇಯರ್ದಲ್ಲಿ ಇದೆ. ಎಷ್ಟಿದೆ, 25,000 ಇದೆ. ಓಕೆ, ಈ 25,000 ನೆಕ್ಸ್ಟ್ 3 ಇಯರ್ಸ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ 3 ಇಯರ್ಸ್ ಅಂದರೆ ಇದು ಫಸ್ಟ್ ಇಯರ್ ಆಯಿತು, ಇದು ಸೆಕೆಂಡ್ ಇಯರ್ ಆಯಿತು, ಇದು 3 ಇಯರ್ ಆಯಿತು. ಈ ಇಯರ್ ಒಳಗಾಗಿ ನಾವು ಏನು ಮಾಡ್ಬೇಕು ರೀ, ರಿಕವರಿ ಅನ್ನೋದು ಮಾಡಬೇಕು. ಓಕೆ, ಸೊ ಇಲ್ಲಿಂದ ಈ ಇಯರ್ ಒಳಗಾಗಿ ನಾವು ರಿಕವರಿ ಮಾಡಬೇಕು. ಟೋಟಲಾಗಿ ಇಷ್ಟು ಇಯರ್ದ ರಿಕವರಿ ಮಾಡಬೇಕು. ಸೊ ಎಷ್ಟಿದೆ ನೋಡಿರಿ, 25,000 ರುಪೀಸ್ ಇದೆ. ಇದು ನೆಕ್ಸ್ಟ್ ಇಯರ್ದಾಗ ಸರ್ಪ್ಲಸ್ ಐತ್ರಿ, ಇಲ್ಲ. ಓಕೆ, ಇಲ್ಲಿ ರಿಕವರಿ ಮಾಡೋಕ್ಕೆ ಬರೋದಿಲ್ಲ ರೀ, 1 ಇಯರ್ ಹೋಯ್ತು. ಈ ನೆಕ್ಸ್ಟ್ ಇಯರ್ ಸರ್ಪ್ಲಸ್ ಐತ್ರಿ, ಐತ್ರಿ. ಎಷ್ಟು ಅಮೌಂಟ್ ಐತಿ, 20,000 ಐತಿ. ಸೊ ಈ 20,000 ಏನು ಮಾಡ್ಬೋದು, ನಾವು ರಿಕವರಿ ಮಾಡ್ಬೋದು. ಎಂಟೈರ್ ಈ ಅಮೌಂಟ್ ಎಲ್ಲ ರಿಕವರಿ ಮಾಡ್ಬೋದು. 20,000 ರಿಕವರಿ ಮಾಡಿದ್ವಿ ರೀ. ಇನ್ನು 25,000ದಾಗ 20,000 ರಿಕವರಿ ಮಾಡಿದ್ವು, ಇನ್ನೂ ಎಷ್ಟು ಉಳಿತು, 5,000 ರುಪೀಸ್ ಉಳಿತು. ಸೊ ನಮಗೆ ಇನ್ನೂ ಒಂದು ಆಪ್ಷನ್ ಐತಿಲ್ಲ ರೀ, ನೆಕ್ಸ್ಟ್ 3 ಇಯರ್ಸ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ 3 ಇಯರ್ಸ್ ಅಂದ್ರೆ ಫಸ್ಟ್ ಇಯರ್ದಾಗ ಆಗಲಿಲ್ಲ ಬಿಟ್ಟು ಬಿತ್ತು ರೀ, ಸೆಕೆಂಡ್ ಇಯರ್ದಾಗ ರಿಕವರಿ 20,000 ಅಷ್ಟೇ ಆಯಿತು, ಇನ್ನೂ ಅಮೌಂಟ್ 5,000 ಉಳಿತು. ಅದನ್ನು ನೆಕ್ಸ್ಟ್ ಈ ಇಯರ್ದಾಗ ನೀವು ಏನು ಮಾಡ್ಬೋದು, ರಿಕವರಿ ಮಾಡ್ಬೋದು. ಈ ಇಯರ್ದಾಗ ಸರ್ಪ್ಲಸ್ ಐತಿ ಇಲ್ಲ ನೋಡ್ಬೇಕು ರೀ. ಸರ್ಪ್ಲಸ್ ಇರಲಿಲ್ಲ ಅಂದರೆ, ಸಪೋಸ್ ಸರ್ಪ್ಲಸ್ ಇರಲಿಲ್ಲ ಅಂದ್ರೆ ಇರ್ರಿಕವರಬಲ್ ಅಮೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಈ ಇಯರ್ದಲ್ಲಿ 35,000 ಸರ್ಪ್ಲಸ್ ಇದೆ, ನಮಗೆ ಎಷ್ಟು ಬೇಕಾಗಿದ್ದೀನ 5,000 ಅಷ್ಟೇ ನಾವು ಏನು ಮಾಡ್ಬೋದು ರೀ, ರಿಕವರಿ ಮಾಡ್ಬೋದು. ಈ 5,000 ರಿಕವರಿ ಮಾಡ್ಬೋದು. ಸೊ ಅವಾಗ ಎಂಟೈರ್ ಈ ಅಮೌಂಟ್ ಏನಿದೆಯಲ್ಲ 25,000 ವಿದಿನ್ 3 ಇಯರ್ಸ್ ಒಳಗಾಗಿನ ನಾವು ಏನು ಮಾಡಿದ್ವಿ ರೀ, ರಿಕವರಿ ಮಾಡಿದಂಗೆ ಆಯಿತು. ಸಪೋಸ್ ಇಲ್ಲಿ ಏನಾದರೂ ಸರ್ಪ್ಲಸ್ ಇರಲಿಲ್ಲ ಅಂದರೆ ಯು ಹ್ಯಾವ್ ಟು ಮೆನ್ಷನ್ ಈ ಇಯರ್ದಾಗ 5,000 ಅಂತೇಳಿ ಇರ್ರಿಕವರಬಲ್ ಅಮೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿರಿ 1,000 ಇದೆ. ಸೊ ಈ 1,000 ನೆಕ್ಸ್ಟ್ 3 ಇಯರ್ ಅಂತ ಹೇಳ್ತಾರೆ. ಇದರ ನೆಕ್ಸ್ಟ್ 3 ಇಯರ್ ಯಾವುದ್ರಿ, ಇದು ಫಸ್ಟ್ ಇಯರ, ಇದು ಸೆಕೆಂಡ್ ಇಯರ, ಇದು ಥರ್ಡ್ ಇಯರ್. ಗೊತ್ತಾಯ್ತಲ್ಲ, ನೆಕ್ಸ್ಟ್ 3 ಇಯರ್ಸ್ ಅಂದರೆ ಎಲ್ಲಿ ಶಾರ್ಟ್ ವರ್ಕಿಂಗ್ ಬಂದಿರ್ತಾರಲ್ಲ ಅದರ ಬಿಟ್ಟು ನೆಕ್ಸ್ಟ್ 3 ಇಯರ್ಸ್ ಅಂತ ಹೇಳ್ತಾರೆ. ಇದು ಫಸ್ಟ್ ಇಯರ್, ಇದು ಸೆಕೆಂಡ್ ಇಯರ್, ಇದು ಥರ್ಡ್ ಇಯರ್. ಯಾವುದಕ್ಕೆ ರೀ ಅದ, ಈ 1,000 ರಿಕವರಿ ಮಾಡೋದಕ್ಕೆ ನೆಕ್ಸ್ಟ್ 3 ಇಯರ್. ಸೊ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಈ 1,000 ಈ ಇಯರ್ದಾಗ ಆಕೈತೆ ರೀ ರಿಕವರಿ ರೀ. ಇಲ್ಲಿ 20,000 ಸರ್ಪ್ಲಸ್ ಇದೆ, ಆಲ್ರೆಡಿ ನಾವು ಎಲ್ಲ ಇದನ್ನ ಪೇ ಮಾಡಿದ್ವಲ್ಲ ರೀ, 20,000 ಎಲ್ಲ ಪೇ ಮಾಡಿದ್ವು ಅಂದರೆ ಇಲ್ಲಿ 0 ಉಳಿತು, ಅಮೌಂಟ್ ಏನೂ ಇಲ್ಲ, ಇಲ್ಲಿ ರಿಕವರಿ ಆಗೋದಿಲ್ಲ. ನೆಕ್ಸ್ಟ್ ಒಂದು ಚಾನ್ಸ್ ನೋಡ್ರಿ, ಇಲ್ಲಿ 35,000 ಇದೆ, ಅದರಲ್ಲಿ ಎಷ್ಟು ನಾವು ತೆಗೆದುಕೊಂಡಿದ್ದೇವೆ, 5,000 ತೆಗೆದುಕೊಂಡಿದ್ದೇವೆ, ಇನ್ನೂ 30,000 ಇದೆ. ಈಸಿಲಿ ನಾವು 1,000 ರಿಕವರಿ ಮಾಡ್ಬೋದು. ಸೊ ಇದನ್ನು ಏನು ಮಾಡಿರಿ, 1,000 ರಿಕವರಿ ಮಾಡ್ಬೋದು. ಸೊ ಟೋಟಲ್ ಎಷ್ಟು ಆಗ್ತದೆ, ಇದು 6,000 ಆಯಿತು. ಓಕೆ, ಸೊ ಇದನ್ನು ರಿಕವರಿ ಮಾಡಿದ್ವಿ ನಾವು. ಯಾವುದ್ರಿ 1,000 ಫಸ್ಟ್ ಇಯರ್ದಾಗ ಆಗಲಿಲ್ಲ ಬಿಟ್ಬಿಡ್ರಿ, ಸೆಕೆಂಡ್ ಇಯರ್ದಾಗ 1,000 ಈಸಿಲಿ ರಿಕವರಿ ಮಾಡಿದ್ವಿ. ಓಕೆ, ಸೊ ಆಯ್ತಲ್ಲ. ಮತ್ತೇನಾದರೂ ಶಾರ್ಟ್ ವರ್ಕಿಂಗ್ ಇಲ್ಲಲ್ಲ, ಯಾವುದು ಇಯರ್ದಾಗ ಶಾರ್ಟ್ ವರ್ಕಿಂಗ್ ಇಲ್ಲ, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಇಷ್ಟೇ ನಾವು ಪ್ರಾಬ್ಲಮ್ ಬಿಡಬೇಕು.
ನೆಕ್ಸ್ಟ್ ಈಗ ಏನು ಮಾಡಿರಿ, ಈ ರಿಕವರೇಬಲ್ ಅಮೌಂಟ್ ಯಾವುದೂ ಇಲ್ಲರಿ, ಡ್ಯಾಶ್ ಇಟ್ಬಿಡ್ರಿ ಎಲ್ಲ ಕಾಲಮ್ದಲ್ಲಿ. ಓಕೆ, ಸೊ ಈಗ ಏನು ಮಾಡಿರಿ, ಪೇಮೆಂಟ್ ಟು ಲ್ಯಾಂಡ್ಲಾರ್ಡ್. ಸೊ ಲ್ಯಾಂಡ್ಲಾರ್ಡ್ ಬರಬೇಕೀಗ. ಪೇಮೆಂಟ್ ಟು ಲ್ಯಾಂಡ್ಲಾರ್ಡ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಏನಂದರೆ ಯಾವಾಗಲೂ ನೀವು ಮಿನಿಮಮ್ ರೆಂಟ್ ಕಾಲಮ್ನಾಗಿಂದ ಅಮೌಂಟೇ ಕೊಡಬೇಕು. ಓಕೆ, ಸೊ ಯಾವುದೇ ಇಯರ್ ಇರಲಿ ಮಿನಿಮಮ್ ರೆಂಟ್ ಅಮೌಂಟೇ ಕೊಡಬೇಕು. ಇನ್ ಕೇಸ್ ಅಬ್ಸರ್ವ್ ಮಾಡಿರಿ, ರಾಯಲ್ಟಿ ಅಮೌಂಟ್ ಏನಾದರೂ ಜಾಸ್ತಿ ಇತ್ತಂದರೆ ಆ ಇಯರ್ದಾಗ ಸೊ ಅವಾಗ ರಾಯಲ್ಟಿ ಅಮೌಂಟ್ ಪೇ ಮಾಡಬೇಕು, ಅದರ್ವೈಸ್ ಮಿನಿಮಮ್ ರೆಂಟೇ ಕೊಡಬೇಕು. ಓಕೆ, ಸೊ ಈಗ ಮಿನಿಮಮ್ ರೆಂಟ್ ಜಾಸ್ತಿ ಇದು, ರಾಯಲ್ಟಿ ಜಾಸ್ತಿ ಇದು ನೋಡಿರಿ, ಮಿನಿಮಮ್ ರೆಂಟ್ ಜಾಸ್ತಿ ಇದೆ. ಸೇಮ್ ಏನು ಮಾಡ್ಬೇಕು ನಾವು, ಪೇಮೆಂಟ್ ಟು ಲ್ಯಾಂಡ್ಲಾರ್ಡ್ದಾಗ ಮಿನಿಮಮ್ ರೆಂಟ್ ಕೊಡಬೇಕು. ಓಕೆ, ಸೊ ಎಷ್ಟು ಕೊಡ್ತೀರ ಅಮೌಂಟ, ಮಿನಿಮಮ್ ರೆಂಟ್ ಎಷ್ಟಿದೆ, ಫಸ್ಟ್ ಇಯರಲ್ಲಿ 70,000 ಇದೆ, 70,000 ಕೊಡಬೇಕು. ಸೆಕೆಂಡ್ ಇಯರ್ ನೋಡಿರಿ ಮಿನಿಮಮ್ ರೆಂಟ್ ಕೊಡ್ರಿ, ಯಾಕಂದರೆ ರಾಯಲ್ಟಿ ಅಮೌಂಟ ಕಡಿಮೆ ಇದೆ. ಓಕೆ, ಮಿನಿಮಮ್ ರೆಂಟ್ ಕೊಡ್ರಿ. ನೆಕ್ಸ್ಟ್ ಇಯರ್ ನೋಡಿರಿ ಮಿನಿಮಮ್ ರೆಂಟ್ 70,000 ಇದೆ, ಬಟ್ ರಾಯಲ್ಟಿ ಅಮೌಂಟ 90,000 ಇದೆ. ಇದು ಇವಾಗ ಯಾವ್ದು ಕೊಡಬೇಕಂದ್ರೆ 90,000 ಕೊಡಬೇಕು, ಬಟ್ ಎಷ್ಟು ರಿಕವರಿ ಮಾಡಿದಾನಲ್ಲ ಅದನ್ನು ಲೆಸ್ ಮಾಡಿ ಕೊಡಬೇಕು. ಓಕೆ, ಎಷ್ಟು ರಿಕವರಿ ಮಾಡಿದಾನ್ರಿ, 20,000 ರಿಕವರಿ ಮಾಡಿದಾನಲ್ಲ, ಸೊ 20,000 ಮೈನಸ್ ಮಾಡಿ ರಿಮೈನಿಂಗ್ ಎಷ್ಟು ಉಳಿತೆ, 70,000 ಉಳಿತೆ. ಓಕೆ, ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ 1,05,000 ಇದೆ, ಇಲ್ಲಿ 70,000 ಯಾವ್ದು ಕೊಡಬೇಕು, ಈಗ 1,05,000 ಕೊಡಬೇಕು. ರಿಕವರಿ ಏನಾದರೂ ಮಾಡಿದಾರ ನೋಡ್ಬೇಕು ಆ ಇಯರ್ದಾಗ. 1,05,000 ರಿಕವರಿ ಮಾಡಿದಾರೆ, 7,000 ಸಾರಿ ಎಷ್ಟು, ಒಂದು 5,000 ಒಂದು 1,000 ಮಾಡಿದ, ಅಂದರೆ ಟೋಟಲ್ 6,000 ರಿಕವರಿ ಮಾಡಿದಾರಲ್ಲ. ಸೊ 6,000 ಏನು ಮಾಡಿರಿ ಲೆಸ್ ಮಾಡಿ ಎಷ್ಟು ಉಳಿತು, 99,000 ರುಪೀಸ್ ಉಳಿತೆ. 1 ಲ್ಯಾಕ್ದಾಗ 1,05,000 ಮೈನಸ್ 6,000 ಮಾಡಿದ್ರೆ 99,000 ಉಳಿತು. ಓಕೆ, ಸೊ ನೆಕ್ಸ್ಟ್ ಒಂದು ನೋಡಿರಿ 1,20,000 ಇದೆ, ಇಲ್ಲಿ ಎಷ್ಟಿದೆ, 70,000 ಇದೆ. ಯಾವ್ದು ಪೇ ಮಾಡಬೇಕು, 1,20,000. ಸೊ ರಿಕವರಿ ಅದು ಏನೂ ಐತ್ರಿ, ಏನೂ ಇಲ್ಲ. ಸೊ ಡೈರೆಕ್ಟಾಗಿ 1,20,000 ಪೇ ಮಾಡಬೇಕು. ಸೊ ಇಷ್ಟ ಇದೆ ನೋಡಿರಿ ಪ್ರಾಬ್ಲಮ್, ಸಿಂಪಲ್ ಇದೆ ರೀ, ಈಸಿಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಓಕೆ, ಸೊ ಪ್ರಾಕ್ಟೀಸ್ ಕೂಡ ಮಾಡಿರಿ. ಓಕೆ, ಸೊ ಸಿಂಪಲ್ ವೇದಾಗ ನಾನು ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದೀನಿ ಪ್ರಾಬ್ಲಮ್ಸನ್ನು. ಸೊ ನಿಮ್ಗೆ ಲೈಕ್ ಅನಿಸುತ್ತಂದರೆ ಚಾನಲನ್ನು ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ. ಮತ್ತು ನಾವು ರಾಯಲ್ಟಿ ಅಕೌಂಟ್ಸ್ ಮೇಲೆ 2023 ಇಯರ್ ಕ್ವಶನ್ ಪೇಪರಲ್ಲಿ ಇರುವಂಥ 10 ಮಾರ್ಕ್ಸ್ ಪ್ರಾಬ್ಲಮನ್ನು ಕೂಡ ಸಾಲ್ವ್ ಮಾಡೋಣ. ಓಕೆ, 10 ಮಾರ್ಕ್ಸ್ ಆಗಿರ್ಬೋದು, 15 ಮಾರ್ಕ್ಸ್ ಕೇಳಿ ಕೂಡ ಸಾಲ್ವ್ ಮಾಡೋಣ. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಆಲ್.